ರಾಜೀನಾಮೆ ಕೊಡಲಿ, ಇಲ್ಲದ್ರೆ ಕೇಂದ್ರ ಸರ್ಕಾರ ಕಿತ್ತಾಕ್ಲಿ. ತೊಲಗಲಿ 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 ಈ ಬಹುಮತ ಇದ್ದರೂ ಕೂಡ ಅಲ್ಲಿ ಒಳಕ್ಕೇನಾದ್ರೂ ಆಗಿದ್ರೆ ವಿಜಯೇಂದ್ರ ಮಗ ಕಾಣಿಸ್ತಿಲ್ಲ. ವಿಜಯೇಂದ್ರ ಆದಂತ ಸನ್ಮಾನ್ಯ ಜಿಸಿ ಚಂದ್ರಶೇಖರ್ ಅವರು ವೇದಿಕೆಯನ್ನು ಅಲಂಕಾರ ಮಾಡಿದ್ದಾರೆ ಹಾಗೂ ವಿಧಾನ ಪರಿಷತ್ತಿನ ಶಾಸಕರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ದಯಮಾಡಿ ಈಗ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಹಿರಿಯ ನಾಯಕರಾದಂಥ BK ಹರಿಪ್ರಸಾದ್ ಸಾಹೇಬ್ರೆ, ಸಲೀಂ ಅಹಮದ್ ಅವರೇ, ಜಿಸಿ ಚಂದ್ರಶೇಖರ್ ಅವರೇ, ಸನ್ಮಾನ್ಯ ದಿನೇಶ್ ಗುಂಡೂರಾವ್ರವರೇ, ಇನ್ನೋರ್ವ ಮಂತ್ರಿಗಳಾದ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ರವರೇ, ಮಂತ್ರಿಗಳಾದ ಸನ್ಮಾನ್ಯ ಕೃಷ್ಣ ಬೈರೇಗೌಡರಿಗೆ ಆದಂಥ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡರೇ, ಜಾರ್ಜ್ ನೋಡಿ ಇರ್ಲಿ ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರೇ, ಇಲ್ಲಿಂದ ಎಲ್ಲ ಆತ್ಮೀಯರೇ ಇಂದ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಏನು ಪ್ರಾಸಿಕ್ಯೂಷನ್ ಇವತ್ತು ಮಾನ್ಯ ರಾಜ್ಪಾಲರು ಇವತ್ತು ಪ್ರಾಸಿಕ್ಯೂಷನನ್ನು ಒಬ್ಬ ಪ್ರೈವೇಟ್ ಕಂಪ್ಲೇಂಟ್ ದೂರ ಮೇಲೆ ಪ್ರಾಸಿಕ್ಯೂಷನ್ ಹಕ್ಕು ಕೊಟ್ಟಿದ್ದಾರೆ. परंतु जब सिद्धरामैया जी की सरकार ने कर्नाटका में सारे वादे पूरे करे, तो उसके बाद किस तरीके से एक सरकार जो अपने सारे वादे पूरे कर रही है, कर्नाटका की जो सरकार लोगों की सेवा कर रही है, उसको किसी तरीके से परेशान करा जाए. संविधान तो बदल नहीं पा रहे, 400 पार तो पूरा नहीं कर पा रहे, परंतु ये तरीके हैं मोदी जी के कर्नाटका में कांग्रेस की सरकार को परेशान करने के. कर्नाटका की जनता देख रही है कि किस तरीके से गवर्नर को यह चिंता नहीं है कि जीएसटी का पैसा, केंद्र का पैसा कर्नाटका में नहीं आता. प्रोसिक्यूशन की जो अनुमति गवर्नर देता है, ये दिखलाता है ये केवल और केवल भारतीय जनता पार्टी के कहने पे काम कर रहे हैं. मुख्यमंत्री को पूरी रिलीफ मिलेगी. जो पब्लिक वेलफेयर स्कीम्स कांग्रेस पार्टी कर्नाटका में चला रही है, ये रुकेंगे नहीं. जीवन की सरकार में दिखाया है
जिस तरीके से सोशल मीडिया में लोग आके सामने सीताराम भैया जी को अपना सपोर्ट दे रहे हैं। हरियाणा के चुनाव है, जम्मू कश्मीर में चुनाव है, दोनों जगह जिस तरीके से राहुल गांधी जी की, खड़गे साहब की लोकप्रियता बढ़ रही है। एक बार फिर से मीडिया के साथियों को धन्यवाद और मैं उम्मीद करता हूँ मीडिया के साथी भी ये सच लोगों तक पहुंचाएंगे। ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ವಿಧಾನಸೌಧದಲ್ಲಿ ಕಾರ್ಯಕ್ರಮವನ್ನು ಮುಗಿಸಿ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ಹಾಗೂ ಕಾರ್ಯಾಧ್ಯಕ್ಷರಾದಂತಹ ಸಂಸದರಾದ ಟಿ.ಸಿ. ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಕೆಪಿಸಿಸಿಯ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದೀರಾ. ಯುವ ಕಾಂಗ್ರೆಸ್, ಎನ್ಎಸ್ವೈ, ಸೇವಾದಳ, ಮಹಿಳಾ ಕಾಂಗ್ರೆಸ್ ಹಾಗೂ ಇಂಟೆಕ್ ವಿವಿಧ ಸೆಲ್ಗಳು ಮತ್ತು ಡಿಪಾರ್ಟ್ಮೆಂಟ್ ಇಂದ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.